ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋಣ ನಾವು ಹಸಿ ಮೆಣಸಿನಕಾಯಿ ಚಟ್ನಿನ ಹೇಗೆ ಮಾಡಬೇಕು ಅಂತ. ಇದು 5-6 ದಿವಸ ಇಟ್ಟು ತಿಂದ್ರೂ ಏನೂ ಆಗಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ರುಚಿಯಾಗಿ ತಿಂದು ಶೇಂಗಾ ಹೋಳಿಗೆ ಬೆಳ್ಳುಳ್ಳಿ ಎಲ್ಲ ತಿಂದು ಬಾಯಿಗೆಲ್ಲ ಸಪ್ಪೆ ಆಗಿರುತ್ತೆ. ಅದಕ್ಕೆ ನೋಡೋಣ ಬನ್ನಿ, ಇದು ಖಾರ ರುಚಿಯಾಗಿರುವ ಬಾಯಿಗೆ ರುಚಿ ಕೊಡೋ ಅಂಥ ಹಸಿ ಮೆಣಸಿನಕಾಯಿ ಚಟ್ನಿನ ಹೇಗೆ ಮಾಡಬೇಕು ಅಂತ ನೋಡಿ. ನಾನಿವಾಗ ಒಂದು ಬಟ್ಲಲ್ಲಿ ಶೇಂಗಾನ ತೊಗೊಂಡಿದ್ದೀನಿ. ಅದೇ ನನ್ನ ಫೇವ್ರೆಟ್ ಕಡಾಯಲ್ಲಿ ಹುರ್ಕೊತಾ ಇದ್ದೀನಿ, ಕಬ್ಬಿಣ ಕಡಾಯಲ್ಲಿ. ನೋಡಿ, ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಹುರ್ಕೊಳ್ಳಿ. ಅದು ಒಳಗಡೆ ಎಲ್ಲ ಬೈದಿರಬೇಕು, ಆ ಥರ ಉಟ್ಕೊಂಡ್ಬಿಡಿ. ನೋಡಿ, ಸಪ್ಪೆ ಎಲ್ಲ ಹೊರಗೆ ಬರಬೇಕು ತಂತಾನೆ. ಆ ಥರ ಒಂದು 15 ನಿಮಿಷದಲ್ಲೇ ಆಗ್ಬಿಡುತ್ತೆ. ಅದನ್ನು ಹುರ್ಕೊಂಡು ನಾನು ಬೇರೆ ತೆಗೆದು ಇಟ್ಕೊತೀನಿ, ಸ್ವಲ್ಪ ಆರೋಗ್ಯ ಬಿಡ್ತೀನಿ. ಈಗ ಸೇಮ್ ಕಡಾಯಲ್ಲಿ ಏನು ಮಾಡ್ತೀನಿ ಅಂತಂದರೆ, ಹಸಿ ಮೆಣಸಿನ್ಕಾಯಿ ಅದನ್ನು ಒಂದು 7-8 ಅಥವಾ 9-10 ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ನೋಡಿಲಿ, ನಾನು ಒಂದು 15-20ರಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ನಾನು ಕಡಾಯಿಗೆ ಹಾಕ್ಕೊಂಡು ಸೇಮ್ ಕಡಾಯಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡಿ, ಮೊದಲೇ ಎಣ್ಣೆ ಹಾಕಬಾರ್ದು, ಅದು ನೆನ್ಪಿಟ್ಕೊಂಡು ಫಸ್ಟ್ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಎಲ್ಲ ಎರಡು ಕಡೆ ಬೈದಿರಬೇಕು. ಅದು ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ಬೇಕು. ಅದು ಆ ಥರ ಈಗ ಮೇಲೆಲ್ಲ ರೆಡ್ ಬ್ಲ್ಯಾಕ್ ಆಗಿದೆ, ಆ ಥರ ಕಾಣಿಸಿದ್ರೆ ಅವಾಗ ಅದು ಹುರಿದಿದೆ ಅಂತ ಅರ್ಥ. ಇವಾಗ ನಾವೇನು ಮಾಡೋಣ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಚಮಚ ಎಣ್ಣೆನ ಹಾಕ್ಕೊತೀನಿ. 1 ಚಮಚ ಎಣ್ಣೆನ ಹಾಕ್ಕೊಂಡು ಅದನ್ನೇ ಇನ್ನೂ ಒಂದು 5 ನಿಮಿಷದವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಬೇಕು, ಅದು ಎಣ್ಣೆಯಲ್ಲಿ ಎಲ್ಲ ಫುಲ್ ಬೈಬೇಕು, ಆ ಥರ ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ಅದನ್ನು ನೋಡೋಣ, ಒಂದು ಪ್ಲೇಟಲ್ಲಿ ತೆಕ್ಕೊಂಡು ಇಟ್ಕೊಳ್ಳೋಣ. ಅದು ಅಂತಂದರೆ ಸ್ವಲ್ಪ ತಣ್ಣಗೆ ಆಗಬೇಕು, ಬಿಸಿ ಇರೋವಾಗ ಹಾಕಬಾರ್ದು ಮಿಕ್ಸಿಯಲ್ಲಿ. ನೋಡಿ, ತಣ್ಣಗೆ ಇರೋಕ್ಕೆ ಬಿಡ್ತಾ ಇದ್ದೀನಿ ನಾನು ಪ್ಲೇಟಲ್ಲಿ ತೆಕ್ಕೊಂಡು. ಇವಾಗ ನಾವು ಅದು ಶೇಂಗಾನ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಅದ್ರದ್ದೆಲ್ಲ ಸಿಪ್ಪೆನ ತೆಗೆದಿದ್ದೀನಿ ನಾನು. ಸಿಪ್ಪೆನ ತಗೊಂಡು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಹೇಗೆ ಮಾಡಬೇಕು ಅಂತಂದರೆ, ಸ್ವಲ್ಪ ದಪ್ಪ ಪುಡಿನೇ ಇರಬೇಕು, ಫುಲ್ ಸಣ್ಣ ಮಾಡಬೇಡಿ, ಅದು ಟೇಸ್ಟ್ ಬರಲ್ಲ. ಸ್ವಲ್ಪ ದಪ್ಪನೇ ಪುಡಿ ಇರಲಿ. ಅದನ್ನು ನಾನು ಒಂದು ಪ್ಲೇಟಲ್ಲಿ ತಗೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಸೇಮ್ ಮಿಕ್ಸರ್ ಜಾರ್ಗೇನೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಹುರಿದಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿನ ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಬೆಳ್ಳುಳ್ಳಿನ ತೊಗೊತೀನಿ. ಬೆಳ್ಳುಳ್ಳಿ ಎಷ್ಟು ತೊಗೊಳ್ಬೇಕು ಅಂತಂದರೆ, ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ತೊಗೊಂಡ್ರೆ ನಿಮಗೆ ರುಚಿನೂ ಕೊಡುತ್ತೆ. ಕಡಿಮೆ ತೊಗೊಳ್ಬೇಡಿ, ಒಂದು 15-20ರಷ್ಟು ತೊಗೊಳ್ಳಿ. 15-20ರಷ್ಟು ಹೆಸಳನ್ನು ತೊಗೊಳ್ಳಿ. ನೋಡಿ, ಇಲ್ಲಿ ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಒಂದು 4-5 ಎಲೆಯನ್ನು ತೊಗೊತಾ ಇದ್ದೀನಿ. ಅದನ್ನು ತೊಳೆದಿಟ್ಕೊಂಡಿದ್ದೆ. ಇಲ್ಲಿ ನೋಡಿ, 1 ಚಮಚದಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ನೀವು ಆಮೇಲೆ ನೋಡಿಕೊಂಡು ಸೇರಿಸ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಮತ್ತು ಇಲ್ಲಿ ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ಕಂಪಲ್ಸರಿ, ಇದು ಮರ್ತು ಹೋಗಬೇಡಿ. ಬೆಲ್ಲ ಅಂತಂದರೆ ಬೇರೆನೇ ಟೇಸ್ಟ್ ಕೊಡುತ್ತೆ ಅದು. ನೋಡಿ, ಇದನ್ನೆಲ್ಲ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಯಾವುದೇ ನೀರನ್ನು ಉಪಯೋಗಿಸ್ಬೇಡಿ. ನೋಡಿ, ನೀರನ್ನು ಉಪಯೋಗಿಸ್ಬಿಟ್ರೆ ನಾವು ಅದು 1 ದಿನ ಅಥವಾ 2 ದಿನ ಅಷ್ಟೇ ತಿನ್ಬೋದು. ಯಾವುದೇ ನೀರು ಉಪಯೋಗಿಸಲಿಲ್ಲ ಅಂತಂದರೆ ಅದು 5-6 ದಿನದವರೆಗೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಅದು. ನೋಡಿ, ನಾನು ಮಾಡಿಟ್ಕೊಂಡಿದ್ದೆಲ್ಲ ಶೇಂಗಾ ಪುಡಿನ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಮತ್ತೆ ಮಿಕ್ಸರಲ್ಲಿ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಮಾಡಬೇಕು. ಅದು ಸಣ್ಣಗೆ ಮಾಡಿ ಆದರೆ ನಮ್ಮದು ಹಸಿ ಮೆಣಸಿನ್ಕಾಯಿ ಖಾರ ರೆಡಿ ಆಗಿಬಿಡುತ್ತೆ. ನೋಡಿದರೆ ಬಾಯಲ್ಲಿ ನೀರು ಕಡಿತಾ ಇದೆ ನನಗೆ. ಇದನ್ನು ಬಿಸಿ ಜೋಳದ ರೊಟ್ಟೆಗೆ ಮತ್ತು ಚಪಾತಿಗೆ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ತಿನ್ನಬೇಕು ಅಂತಂದರೆ ಇದ್ರ ಜೊತೆಗೆ ತುಪ್ಪನೂ ಸೇರಿಸ್ಕೊಬೋದು, ಅಥವಾ ಎಣ್ಣೆನೂ ಸೇರಿಸ್ಕೊಬೋದು, ಅಥವಾ ಮೊಸರನ್ನು ಸೇರಿಸ್ಕೊಳ್ಬೋದು. ಈ 3ರಲ್ಲಿ ಯಾವುದನ್ನು ಸೇರಿಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಮತ್ತು 3 ಎಟ್ ಎ ಟೈಮ್ ಸೇರಿಸ್ಬೇಡಿ, ಯಾವ್ದು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ನಾನು ತುಪ್ಪ ಜೊತೆಗೆ ತಿಂತಾ ಇದ್ದೀನಿ. ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ, ನೋಡಿ ಹೆಂಗಾಗಿದೆ ಟೆಕ್ಸ್ಚರು ಅನ್ನೋದು. ತುಂಬಾ ರುಚಿ ಕೊಡುತ್ತೆ ಇದು ಬಾಯಿಗೆ. ಯಾವುದು ಪಲ್ಯ ಇಲ್ಲ ಅಂತಂದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಇದು ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.